ಓಹೋ ಕುದುರೆ ಬರಕ್ಕೆ ಇಷ್ಟ ಇಲ್ವಾ ಇಲ್ವಾ ಇದೇ ಮಾತು. ಹರ್ಷಿತಾ ಮನೆದು ದೋಸೆ ತಿಂತಾ ಇದ್ದೀನಿ ನಾನು ಇವತ್ತೇನು ಟಿಫನ್ ತಂದ್ರೆ ಹರ್ಷಿತಾ ಜೇಮ್ಸ್ ಮತ್ತೆ ಹೇಮಂತ್ ತಿಂತವ್ರೆ ಅಲ್ಲಿ ಆಕಾಶ ಸರಿ ಬರ್ಲಾ ಬರ್ತೀನಿ ನೋಡಿ ಗೈಸ್ ನಮ್ಮಮ್ಮ ನಿಜವಾಗ್ಲೂ ಹೇಳ್ತೀನಿ ಎಲ್ಲರೂ ಸ್ಟಾಕ್ ಆಗಿ ಹೋಗ್ತೀರಾ ಆ ರೇಂಜಲ್ಲಿದೆ ಬೆಂಕಿ ಗೈಸ್. ಏನು ಕಲರ್ ಗ್ರೇಡಿಂಗ್ ಮಾಡಿದ್ದಾರೆ ಅಂದರೆ ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಎದ್ದು ಕಾಲೇಜ್ ಮಾಮೂಲಿ ಗೊತ್ತಲ್ಲ ರೆಡಿಯಾಗಿ ಆಗ್ತೀನಿ, ಹೋಗಬೇಕು ಕಾಲೇಜಿಗೆ. ಸೊ ಇವತ್ತು ಟಿಫನ್ ಏನೂ ಮಾಡಿಲ್ಲ, ಅದಕ್ಕೋಸ್ಕರ ನೋಡಿ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಇವಾಗ ಏನೂ ಮಾಡಿಲ್ಲ ನಮ್ಮಮ್ಮ, ಕಾಲೇಜಲ್ಲಿ ಹೋಗಿ ತಿನ್ನಬೇಕು ಕ್ಯಾಂಟೀನಲ್ಲಿ, ಅದಕ್ಕೇ ಹೊಟ್ಟೆ ಹಸಿವಾಗ್ತಿತ್ತು, ಡ್ರೈ ಫ್ರೂಟ್ಸನ್ನು ತಿನ್ಕೊಂಡು ಹೋಗೋಣ ಅಂತ ತಿಂತಾಯಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿರೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ವು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಕಾಲೇಜ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಇವಾಗ ಓಹೋ ಕುದುರೆ ಆಕಾಶ ಯಾಕೆ ಮುಖ ಮುಚ್ಕೊಂತಾನೆ? ಆಕಾಶ ಮುಚ್ಕೊಂಡ ಅದವನು ಆಕಾಶ ಯಾಕೋ ಆಕಾಶ ಒಂದು ರೀಸನ್ ಕೊಡೋ ಮುಖ ಮುಚ್ಕೊಳಕ್ಕೆ. ನಮ್ಮ ಬ್ಲಾಗಿಗೆ ಬರೋಕ್ಕೆ ಇಷ್ಟ ಇಲ್ವಾ ಇದೇ ಮಾತು. ವಾಯ್ಸ್ ಬರುತ್ತೆ ಮಗ ಬರಲ್ಲ ಗೈಸ್. ಹಂಗಾರೆ ನಾನು ಬ್ಲಾಗಲ್ಲಿ ತೋರಿಸಲ್ಲ ಗೈಸ್ ಅನ್ನ ಬೇಡ ಬಿಡು ಅಲ್ವಾ ಸರ್. ನಮಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ರವಿ ನಿಂಗೆ ಹೇಳು, ನಮಗಂತವ್ರು ಬೇಕಾಗೂ ಇಲ್ಲ, ಅಂಥವ್ರು ಬೇಕಾಗಿಲ್ಲ ನನಗೆ. ನಮ್ಮ ಜೊತೆ ಚೆನ್ನಾಗಿರ್ಬೇಕಲ್ಲ ಖುಷಿಗೆ. ಗೈಸ್ ಇವಾಗ ಹೋಗ್ತಾ ಇದೀವಿ, ಟೈಮ್ ಆಯ್ತು, ಲೆಟ್ಸ್ ಗೋ ಹೋಗೋಣ ಬೇಗ. ನಾವು ಹೇಳ್ತಾ ಇದೀವಿ ಹೀರೋ ಥರ ಇದ್ಯಾವ ಹಂಗಪ್ಪ, ಆದ್ರೂ ಮತ್ತೆ ಯಾಕೆ ತೋರಿಸಲ್ಲ ಅವನು ಗೊತ್ತಿಲ್ಲ, ಕೇಳ ಅವನ್ನೇ. ಅಲ್ಲಿ ಆ ಬ್ಯಾಕ್ ಗ್ರೌಂಡ್ ನೋಡು, ಅಲ್ಲಿ ಬಂದಾಗ ತೆಗಿ ಕರೆಕ್ಟಾಗಿ. ಓ ಚೆನ್ನಾಗಿ ವೈಟ್ಗೆ ಬ್ಲ್ಯಾಕ್ ಅವ್ನಿಗೆ ಇನ್ನೂ ರೋಸ್ಟ್ ಮಾಡ್ತಾನೆ ಚೆನ್ನಾಗಿ. ಕ್ಲಾಸ್ಗೆ ಹೋಗೋಣ, ಟೈಮ್ ಆಯಿತು, ಲೆಟ್ಸ್ ಗೋ ಗೈಸ್. ಹರ್ಷಿತಾ ಮನೆದು ದೋಸೆ ತಿಂತಾ ಇದ್ದೀನಿ ನಾನು ಇವತ್ತೇನು ಟಿಫನ್ ತಂದ್ರೆ ಹರ್ಷಿತಾ ಮನೆ ದೋಸೆ ಚಟ್ನಿ. ಜೇಮ್ಸ್ ನೋಡಿ ಹಿಂಗಾಡ್ತಾನೆ ಗೈಸ್. ಸ್ಟಾಕ್ ಸಿಕ್ತು, ಟೀಸರ್ ಬಿಟ್ಟವ್ರೆ, ಯಾರ್ಯಾರು ನೋಡಿಲ್ವೋ ನಾನು ಯೂಟ್ಯೂಬ್ ಚಾನಲಿಂದ ನಾನು ಹೇಳ್ತಾ ಇದ್ದೀನಿ, ಹೋಗಿ ಚೆಕ್ ಮಾಡಿ, ಸಕ್ಕತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ನಾನಂತೂ ಫುಲ್ ಕ್ರೇಜಿಯಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಇವಾಗ ತಿಂತಾ ಇದ್ದೀನಿ, ತಿಂದ್ಬಿಟ್ಟು ಬೆಲ್ ಹೊಡಿತೆ ಬೇಗ ಮನೆಗೆ ಹೋಗಿ ನಾವು ಮುಂದೆ ತೋರಿಸ್ಬೇಕು, ಖುಷಿ ಬರೆಸ್ಬೇಕು. ಲೆಟ್ಸ್ ಗೋ. ಮುಖ ಮುಚ್ಕೊಂತ ಯಾಕೆ ಅರುಣ್ ಯಾಕೋ ಮುಖ ಮುಚ್ಕೊಳ್ಳೋದೇನು? ಅವನು ಮುಚ್ಕೊಂಡೇನು? ಗೈಸ್ ಆಕಾಶ್ ಸಿಂಗಲ್ ಆಗೋನಂತೆ, ಎಲ್ಲ ಅವನಿಗೆ ಕಮಿಟ್ ಮಾಡೋದು ಏನಂತಾರೆ ಎಲ್ಲ ಅವನ್ನ ಪಡಾಯಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ನು ಮುಖ ಮುಚ್ಕೊಂಡಿರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಹುಡುಗನ. ಜೇಮ್ಸ್ ಮತ್ತು ಹೇಮಂತ್ ತಿಂತವ್ರೆ ಅಲ್ಲಿ ಆಕಾಶ ಇಲ್ಲೇ, ಅವನು ಇಲ್ಲೇನೆ ಆಕಾಶನು, ಅವ್ನು ತಿನ್ನಲ್ಲ ಏನು. ನೀವೊಬ್ರು ತಿಂದ್ರಿ, ಅವ್ನು ಪಾಪ ಕೊಡ್ದಿರ ತಿನ್ರಿ. ನಮ್ಮಮ್ಮ ಮನೆ ಒಳಗವ್ರೆ, ಎದುರುಕೊಳ್ಳಲ್ಲ ಮಮ್ಮಿ, ಅಷ್ಟು ಭಯ ಇರಲಿ, ಹೋಗ್ಲಿ ಪರವಾಗಿಲ್ಲ. ಆಯ್ತು ಇನ್ನೊಂದ್ಸಲ ಎದುರುಕೊಳ್ರಿ ಮಾ, ಎದುರುಕೊಳ್ರಿ ಎಲ್ಲಿ ಅಲ್ಲಿದ್ದಬ್ಬ. ಸರಿ ಆಯಿತು, ಬರ್ತೀನಿ ನೋಡಿ ಗೈಸ್. ನಮ್ಮಮ್ಮ ಇದೇನು ಕೆತ್ಕೊಬತ್ತೀರಿ? ವರ್ಷ ಥರ ಬರ್ತಿರ್ತೀರಾ? ಸರಿ ಆಯಿತು, ಬರ್ಲಾ. ಇವಾಗ ನೋಡಿ ಗೈಸ್ ನಮ್ಮಮ್ಮ ಎದುರ್ಕೊಂತಾರೆ. ನಾನು ಯಾಕೆ ಹೊಡೆದ್ರಿ ಇವಾಗ? ನಿಮ್ಗೊಂದೇನೋ ತೋರಿಸ್. ನಮ್ಮ ಮಮ್ಮಿ ಹೆಂಗೆ ಅಂದರೆ ಮನೇಲಿ ಏನು ಡಿಸೈಡ್ ಮಾಡೋದು, ಅಡುಗೆ ಯಾವ್ದು ಮಾಡ್ಬೇಕು ಇದು ಮಾಡಬೇಕು ಅಂತ. ಇಲ್ಲಿ ಬಂದ್ಬಿಟ್ಟು ನನ್ನ ಕೇಳ್ತವ್ರು ಅಂಗಡಿ ಏನು ಮಾಡಲಿ ನಾಳೆ, ಏನು ಮಾಡಲಿ ಅಂತ. ನಾನು ಇಲ್ಲಿ ಬಂದ್ಬಿಟ್ಟು ಏನು ಹೇಳಿ ಅವ್ರಿಗೆ. ಸೊ ಹಾಲು, ಬಾಳೆಹಣ್ಣು, ಆಮೇಲೆ ನಮ್ಮ ಮಶ್ರೂಮು, ನಾಳೆನೋ ಮಶ್ರೂಮ್ ಏನೋ ಮಾಡ್ತಾರಂತೆ. ಸೊ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಹೋಗೋಣ. ಇವಾಗ ಹೊಟ್ಟೆ ಹಶ್ವಾಗ್ತದೆ ನನಗಂತೂ, ಕಾಣಿಸ್ತಾನೆ ಇಲ್ಲ ನನಗೇನು. ಚೆನ್ನಾಗಿ ತಿನ್ಸ್ಕೊಳ್ಳೋಣ ಇವತ್ತು, ಸ್ವಲ್ಪ ಎಲ್ಲ ತಿನ್ನೋಣ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತೀನಿ, ಅರ್ಧದಲ್ಲೇ ಕಟ್ ಮಾಡಿಬಿಡ್ತೀನಿ. ಸೊ ಇವತ್ತು ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ಗೋ ಗೈಸ್. ಯಾರ್ಯಾರು ಇನ್ನೂ ಟಾಕ್ಸಿಕ್ದು ಟೀಸರ್ ಅಥವಾ ಬರ್ತ್ಡೇದು ನೋಡಿಲ್ವೋ, ಸೀರಿಯಸ್ಲಿ ಲಿಟ್ರಲಿ ನೋಡಿ ಗೈಸ್, ನಿಜವಾಗ್ಲೂ ಅಥವಾ ನೀವು ತೋರ್ಸಕ್ಕೆ ಹೋಗಿದ ತಕ್ಷಣ ನೋಡಿ
ನಿಜವಾಗ್ಲೂ ಹೇಳ್ತೀನಿ ಎಲ್ಲರೂ ಶಾಕ್ ಆಗಿ ಹೋಗ್ತೀರಾ ಆ ರೇಂಜಲ್ಲಿದೆ. ನಮ್ಮ ಅಮ್ಮನೂ ನೋಡ್ಬಿಟ್ಟು ಏನು ಅನಿಸ್ತು ಮಮ್ಮಿ ಅದು ನೋಡಿ ನಿಮಗೆ? ನನಗೇನು ಅನಿಸಿಲ್ಲ. ಗೈಸ್ ಅವ್ರಿಗೆ ಇಷ್ಟ ಆಗೈತೆ, ಆಗಲೇ ಹೇಳಿದ್ರು ಇಷ್ಟ ಆಗೈತೆ. ಬಟ್ ಆದರೆ ಈ ಥರ ಸೀನ್ಸ್ಗಳೆಲ್ಲ ಇದೆಯಲ್ಲ, ಸೆನ್ಸರ್ ಸೀನ್ಸ್ಗಳು ಗೈಸ್ ಆಗಲಿ ಎಷ್ಟು 30 ಮಿಲಿಯನ್ಗೆ ನೋಡಿ ಗೈಸ್ 10 hours ಇನ್ನೂ ಟೈಮ್ ಐತೆ. 30 ಮಿಲಿಯನ್ಸ್ ಕ್ರಾಸ್ ಆಗೋಗುತ್ತೆ ನೋಡಿ ಇವತ್ತೇನೆ. ಕ್ರೇಜಿ ನೋಡಿ. ಈ ಸೀನ್ ನೋಡಿ, ಒಂದು ಸೀನ್ ತೋರಿಸ್ತೆ. ಈ ಸೀನ್ ನೋಡಿ ಇವಾಗ ಕ್ವಾಲಿಟಿ ಮಾತ್ರ ಬೆಂಕಿ ಗೈಸ್. ಏನು ಕಲರ್ ಗ್ರೇಡಿಂಗ್ ಮಾಡಿದ್ದಾರೆ ಅಂದರೆ ನೋಡಿ. ಇದ್ರ ಮುಂದೆ ನಾನು ತೋರ್ಸಕ್ಕೆ ಹೋಗಲ್ಲ, ನಂದು ಫ್ಯಾಮಿಲಿ ವ್ಲಾಗು. ಐ ಆಮ್ ಸಾರಿ. ನಿಮಗೆ ಅದರಲ್ಲೇ ನಮ್ಮ KVN ಪ್ರೊಡಕ್ಷನ್ಸಲ್ಲೇ ಹೋಗಿ ನೋಡಿ, ಚೆಕ್ ಮಾಡಿ, ಸಿಗುತ್ತೆ ವಿಡಿಯೋ ನೋಡಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ. ಆ್ಯಂಡ್ ಇಂಡಿಯನ್ ಸಿನಿಮಾ ಗೈಸ್. ಇವಾಗ ಊಟ ತಿನ್ನಬೇಕು, ಅದಕ್ಕೋಸ್ಕರ ನೀರು ನಮ್ಮ ಅಮ್ಮ ಬಿಸಿ ಮಾಡಿದ್ರು. ಇವಾಗ ಬಾಟಲ್ಗೆ ನೀರು ಹಾಕ್ಕೊಂಡು ಅನ್ನ ಮತ್ತು ಸಾಂಬಾರು ತಿನ್ನೋಣ. ನಮ್ಮ ಅಮ್ಮ ತಿನ್ನಿಸ್ಬಿಡ್ತಿರೋದು, ನಮ್ಮ ಅಮ್ಮ ತಿನ್ಸಲ್ಲ, ಬುದ್ಧಿಬೇಕು ನಮ್ಮ ಅಮ್ಮನಿಗೆ. ಸೊ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಏನಿಲ್ಲ ಗೈಸ್, ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ಟಾಕ್ಸಿಕ್ದು ಬರ್ತಡೇ ದಿನ ಬಿಟ್ಟಿದ್ದಾರೆ ಸರ್ದು. ಕ್ರೇಜಿ ಡ್ಯಾಮ್. ಇವಾಗ ಊಟ ತಿನ್ನೋಣ. ಫಸ್ಟು ಇಟ್ಸ್ಕೋ ಗೈಸ್. ರೈಸು, ಮೊಸಪ್ಪು ಸಾಂಬಾರು ಆ್ಯಂಡ್ ಮೂಂಗ್ ದಾಲು, ಇಟ್. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಗೊತ್ತು ಎಷ್ಟೊಂದು ದಿವಸ ಡೈಲಿ ಬರೀ ಶಾರ್ಟ್ ವ್ಲಾಗ್ಸ್ಗಳಾಗ್ತೈತೆ. ಸೊ ದೊಡ್ಡ ವ್ಲಾಗ್ಸ್ ಇನ್ನೂ ಮಾಡ್ತಿಲ್ಲ ನಾನು. ಸೊ ಆದಷ್ಟು ಬೇಗ ಮಾಡೋಣ ಅಂತ ಒಂದೊಳ್ಳೆ ಕ್ರೇಜಿ ಚಾಲೆಂಜ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೀ ಇಲ್ಲ ಅಷ್ಟೇ, ನಾನು ಅಂದರೆ ಫ್ರೀ ಇದ್ದೀನಿ ಬಟ್ ಅಷ್ಟೊಂದು ಫ್ರೀ ಇಲ್ಲ. ಕಾಲೇಜಿಂದ ಬಂದು ಅದೇ ಟೈಮ್ ಇದಾಗೋಗುತ್ತೆ, ಬರೀ ಕಾಲೇಜ್ಗೆ ಹೋಗ್ತಾ ಇರಬೇಕಲ್ಲ ಡೈಲಿ. ಸೊ ಈ ಮಧ್ಯದಲ್ಲಿ ಎಲ್ಲಿಗಾನ ಮೀನ್ಸ್ ಏನೋ ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. ಸೊ ಅದು ಆಗಲಿ ಅಂತ ಹೇಳ್ತಾ ನೋಡೋಣ ಮುಂದೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೂ. ನಿಮಗೂ ಡೈಲಿ ವ್ಲಾಗ್ ನೋಡ್ತಾ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಟೇಕ್ ಕೇರ್. ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.